विश्व शांति के लिए रोटरी क्लब बीदर, जिसमें तमाम क्लब मिल के ये प्रोग्राम रखे हैं, पीस के लिए वॉक रखे हैं। ये एक अच्छी शुरुआत है। मैं तमाम रोटरी के सदस्यों को, मेंबरान को मुबारकबाद दूंगा। देखिए, ये पीस के बगैर डेवलपमेंट नहीं हो सकता। ये अजीब बात है कि जुल्म ज़्यादती हो रही है विश्व में, एक दूसरे पर जुल्म कर रहे हैं, ज़्यादती कर रहे हैं। ये ख़त्म होना चाहिए और पीस के लिए कंट्रीब्यूशन होना चाहिए और इसको, इस तरह के युद्ध को डिस्करेज करना चाहिए और भाईचारगी के साथ इंसानियत के लिए, एक दूसरे को डेवलपमेंट के लिए कंट्रीब्यूशन करना चाहिए, ना कि जो है कि घर जाकर डराने की बात जो है कोई मुनासिब बात नहीं है। ये जुल्म ज़्यादती ख़त्म हो और जुल्म करने वालों का जो है खात्मा यकीनी है। ಇವತ್ತು ಬೀದರ್ ನಗರದಲ್ಲಿ ವಿಶ್ವ ಶಾಂತಿಗಾಗಿ ನಡಿಗೆ ವರ್ಲ್ಡ್ ಪೀಸ್ ವಾಕ್ ಅನ್ನ ಬೀದರ್ನ ಎಲ್ಲ ರೋಟರಿ ಸಂಸ್ಥೆಯ ಸದಸ್ಯರು ಈ ಒಂದು ವಿಶ್ವ ಶಾಂತಿಗಾಗಿ ನಡಿಗೆಯನ್ನ ಆಯೋಜಿಸಿದರು। ಇದರಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಜಗತ್ತಿನಲ್ಲಿ ನಡೆಯುವಂತ ಯುದ್ಧಗಳು ನಿಲ್ಲಬೇಕು, ನಾವು ಮಾನವೀಯತೆಯನ್ನು ಉಳಿಸಬೇಕು, ದಯೆಯನ್ನು ಸಾರಬೇಕನ್ನುವಂಥ, ಪ್ರೀತಿಯನ್ನು ಸಾರಬೇಕನ್ನುವಂಥ ಒಂದು ಸಂದೇಶ ಇವತ್ತಿನ ಈ ಒಂದು ನಡಿಗೆಯಿಂದ ನಾವೆಲ್ಲರೂ ನಮ್ಮ ಒಂದು ಮನದಾಳದ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೇವೆ ಮೌನವಾಗಿ। ಯಾಕೆಂದರೆ ಮನುಷ್ಯ ಇಷ್ಟೊಂದು ಡೆವಲಪ್ ಆಗಿ, ಇಷ್ಟೊಂದು ಉನ್ನತೀಕರಣಗೊಂಡು, ಇವತ್ತು ನಾವು ವಿಜ್ಞಾನದಲ್ಲಿ ಇಷ್ಟೆಲ್ಲ ಸಾಧನೆ ಸಾಧಿಸಿ, ಭೌಗೋಳಿಕವಾಗಿ ಭೌತಿಕವಾಗಿ ನಾವೆಲ್ಲ ಏನೇ ಸಾಧನೆ ಮಾಡಿದರೂ ಆಧ್ಯಾತ್ಮಿಕವಾಗಿ ನಾವು ದಿನೇ ದಿನೇ ಕುಸಿತಾ ಇದ್ದೇವೆ ಅನ್ನೋದು ಈ ಯುದ್ಧಗಳೇ ನಮಗೆ ತೋರಿಸಿಕೊಡ್ತಾ ಇವೆ। ಹೀಗಾಗಿ ನಮ್ಮ ಅಂತರಂಗದಲ್ಲಿ ನಾವು ಮಾನವೀಯತೆಯನ್ನು ಬೆಳೆಸಬೇಕು, ಪ್ರೀತಿಯನ್ನು ಬೆಳೆಸಬೇಕು। ಯುದ್ಧಗಳು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ, ನಮ್ಮ ಯುದ್ಧಗಳಿಗಿಂತನೂ ಮೇಲಾದ ಒಂದು ಮಾನವೀಯತೆ ಇದೆ, ಅದನ್ನು ನಾವು ವಿಶ್ವದಲ್ಲಿ ಸಾರಬೇಕನ್ನುವಂಥ ಒಂದು ಇಚ್ಛೆಯಿಂದ ಇವತ್ತಿನ ಈ ವಿಶ್ವ ಶಾಂತಿಗಾಗಿ ನಡಿಗೆ ಅನ್ನುವಂಥ ಕಾರ್ಯಕ್ರಮ ರೋಟರಿ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದೆ। ಸುಮಾರು ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರು, ರೋಟರಿ ಸಂಸ್ಥೆಯ ಸದಸ್ಯರು, ಉನ್ನತ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದರು। ಅದರ ಜೊತೆಗೆ ಶಾಲೆಯ ಮಕ್ಕಳು, ಕಾಲೇಜಿನ ವಿದ್ಯಾರ್ಥಿಗಳು, ಸಹೋದರಿಯರು ಭಾಗವಹಿಸಿದರು। ಬಹಳ ಯಶಸ್ವಿಯಾಗಿ ಇವತ್ತಿನ ರ್ಯಾಲಿ ನಡೆದಿದೆ। ನಮ್ಮ ಒಂದು ಭಾವನೆ ಜಗತ್ತಿಗೆ ಮುಟ್ಲಿ, ವಿಶ್ವದಲ್ಲಿ ಶಾಂತಿ ನೆಲೆಸಲಿ, ಪ್ರೇಮ ನೆಲೆಸಲಿ ಅನ್ನುವಂಥ ಒಂದು ಸಂದೇಶವನ್ನು ನಾವು ಈ ಒಂದು ನಡಿಗೆಯ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ।